ವೆಲ್ಕಮ್ ಬ್ಯಾಕ್ ಟು ಎಸ್ಪಿಎಂ ಟ್ಯುಟೋರಿಯಲ್. ಇವತ್ತು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ 7 ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಈ ಒಂದು ಪೊಲೀಸ್ ಎಕ್ಸಾಮ್ ಆಗಿರ್ಬೋದು, ಮತ್ತೆ ವಿಲೇಜ್ ಅಕೌಂಟೆಂಟ್, ಈಗ ತಾನೇ ಕಾಲ್ಫರ್ ಆಗಿರ್ತಕ್ಕಂತಹ GPSTR ಮತ್ತೆ HSTR ಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಕ್ಕಂಥದ್ದು ನಿಮ್ಗೆ 8ನೇ ತರಗತಿ, 9ನೇ ತರಗತಿ ಹಾಗೂ 10 ಈ 3 ಮುಖ್ಯ. ಸೊ ಹಾಗಾಗಿ ಇಲ್ಲಿ 8ನೇ ತರಗತಿಯ ಒಂದು ಸಮಾಜ ವಿಜ್ಞಾನದಲ್ಲಿ ಅರ್ಥಶಾಸ್ತ್ರದ ಬಗ್ಗೆ ನಾವು ಇವತ್ತು ಒಂದಷ್ಟು ಪ್ರಶ್ನೆಗಳನ್ನು ನಾವು ಹೇಗ್ ಬರ್ತವೆ, ಯಾವ ರೀತಿ ಅದನ್ನ ನಾವು ಸಾಲ್ವ್ ಮಾಡಬೇಕು ಅದನ್ನ ಶಾರ್ಟ್ ಔಟ್ ಮಾಡೋಣ. ಓಕೆನಾ? ಸೊ ನೀವು ಇದು ಜಸ್ಟ್ ನೀವು ಕೇಳ್ಕೊಂಡ್ರೆ ಸಾಕು, ನೀವು ಪುಸ್ತಕನೇ ಓದ್ಲಿಕ್ಕೆ ಅವಶ್ಯಕತೆ ಇಲ್ಲ, ಓದ್ಬೇಕು ಅಂತಾನೆ ಏನಿಲ್ಲ. ಜಸ್ಟ್ ನೀವು ಒಂದು ಯೂಟ್ಯೂಬ್ನ ಆನ್ ಮಾಡಿ ಇಟ್ರು ಸಾಕು, ಅದನ್ನ ಕೇಳ್ತಾ ಇರ್ಬೋದು. ಕೇಳ್ತಾನೆ ಒಂದಷ್ಟು ಮೆಮೊರಿಯಲ್ಲಿ ಸೇವ್ ಆಗ್ತಾ ಬರ್ತದೆ. ಓಕೆ, ಸೊ ಹಾಗಾಗಿ ಓದುವ ಒಂದು ಸಮಯವನ್ನ ಇದು ಸೇವ್ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನ ಕಲೀಲಿ ಅಂತ ಹೇಳಿ ಹೇಳ್ತಾ, ಓಕೆ, ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಬಗ್ಗೆ ನಾವು ತಿಳ್ಕೊಳ್ತಾ ಬಂದಾಗ ಈ ಒಂದು ಲೆಸನ್ ಅಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ರಾಜ್ಯಶಾಸ್ತ್ರದ ಅರ್ಥವನ್ನ ಕೇಳ್ತಾರೆ. ಓಕೆ, ರಾಜ್ಯಶಾಸ್ತ್ರ ಒಂದು ಸಮಾಜ ವಿಜ್ಞಾನ ಅಂತ ನಮ್ಗೆ ಗೊತ್ತಿದೆ, ಆಯ್ತಾ? ಇಲ್ಲಿ ಆಗ್ತಕ್ಕಂಥದ್ದು ರಾಜಕೀಯ ಚಟುವಟಿಕೆಗಳು, ಹೌದಲ್ವಾ? ಸೊ ಇದು ಸಾಮಾನ್ಯವಾಗಿ ಬರ್ತಕ್ಕಂತಹ ಪ್ರಶ್ನೆಗಳು. ಸೊ ಇಲ್ಲಿ ಒಂದು ರಾಜ್ಯದ ಬಗೆಗಿನ ಅಧ್ಯಯನವೇ ಒಂದು ರಾಜ್ಯಶಾಸ್ತ್ರದ ಮುಖ್ಯ ಒಂದು ವಿಷಯವಾಗಿರುತ್ತೆ. ಆದ್ರೆ ನಿಮ್ಗೆ ಪ್ರಶ್ನೆ ಕೇಳ್ತಕ್ಕಂಥದ್ದು ಆ ವಿಷಯವಲ್ಲ. ಇಲ್ಲಿ ರಾಜ್ಯಶಾಸ್ತ್ರದ ಮೂಲವನ್ನ ನಾವು ಗ್ರೀಸ್ ದೇಶದಲ್ಲಿ ಕಾಣ್ಬೋದು. ನೋಡಿ, ಏನು ಪೊಲಿಟಿಕಲ್ ಸೈನ್ಸ್ ಅಂತ ಕಾನ್ಸೆಪ್ಟ್ ಬರ್ತದಲ್ಲ, ಆ ರಾಜ್ಯ ಅಂತಕ್ಕಂಥದ್ದೇ ಒಂದು ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಪರಿಚಯ ಮಾಡಿಕೊಟ್ಟಂತವ್ರು ಗ್ರೀಸ್ ದೇಶದವರು. ಸೊ ಹಾಗಾಗಿ ಗ್ರೀಕರು ತುಂಬಾ ಒಂದು ಅಡ್ವಾನ್ಸ್ ಆಗಿದ್ರು ಅಂತ ಹೇಳಿಕ್ಕೆ ನಾವು ಇಷ್ಟಪಡ್ತೀವಿ. ಇಲ್ಲಿ ಗ್ರೀಕರಿಗಿಂತಲೂ ಇಲ್ಲಿ ಈಜಿಪ್ಟಿಯನ್ನರು, ಮೆಬಿಲೋನಿಯರು, ಪರ್ಷಿಯನ್ನರು, ಭಾರತೀಯರು ಹಾಗೂ ಚೀನಿಯರು ರಾಜನೀತಿಗೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಗ್ರೀಸ್ ದೇಶ ಮೂಲ ಆಗಿರ್ಬೋದು, ಆದ್ರೂ ಇವರೊಂದಷ್ಟು ದೇಶಗಳು ಅವರವರ ವಿಚಾರಗಳನ್ನ ವ್ಯಕ್ತಪಡಿಸಿದ್ದಾರೆ. ಅದರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ರಾಜ್ಯಶಾಸ್ತ್ರಕ್ಕೆ ಸ್ವತಂತ್ರ ವಿಜ್ಞಾನ ಸ್ಥಾನಮಾನ ಕೊಟ್ಟವರೇ ಗ್ರೀಕರು. ಇದು ಕೇಳ್ತಾರೆ, ತುಂಬಾ ಸಲ ಅಲ್ಲಿ ಕೇಳಿದ್ದಾರೆ, ಆಯ್ತಾ? ಅಂದ್ರೆ ರಾಜ್ಯಶಾಸ್ತ್ರ ಏನಿದೆ ಅದಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನ. ಓಕೆ, ಇಂಡಿಪೆಂಡೆಂಟ್ ಸೈನ್ಸ್ ಅಂತೇಳಿ ನಾವು ಕರಿತೀವಿ. ಇಂಡಿಪೆಂಡೆಂಟ್ ಸೈನ್ಸ್ ಹೀಗೂ ಕೇಳ್ತಾರೆ, ಇಂಡಿಪೆಂಡೆಂಟ್ ಸೈನ್ಸ್ ಅಂತ. ನೀವು ಆ ಪದನ ಗೊತ್ತೇ ಆಗಲ್ಲ, ಇಂಡಿಪೆಂಡೆಂಟ್ ಸೈನ್ಸ್ ನೀವು ಕೇಳೇ ಇಲ್ಲ, ಅದು ವರ್ಣ ಗೊತ್ತೇ ಆಗಲ್ಲ ಅದು. ಓಕೆ, ಹೀಗೂ ಕೂಡ ಟ್ವಿಸ್ಟ್ ಮಾಡ್ತಾರೆ. ಸೊ ಇಲ್ಲಿ ಏಕೆಂದ್ರೆ ಈಗ ಅಡ್ವಾನ್ಸ್ ಆಗ್ತಾ ಇದೆ. ಈಗ ನೇರವಾಗಿ ನೀವು ಏನಾಗಿದೆ, ಪಾಯಿಂಟ್ ಟು ಪಾಯಿಂಟ್ ನೀವು ಓದೇ ಓದ್ತೀರಾ, ಹೌದಲ್ವಾ? ಸೊ ಹಾಗಾಗಿ ಭಿನ್ನವಾಗಿ ಕೇಳ್ತಕ್ಕಂಥದ್ದು ಇವರ ಒಂದು ಸೀಕ್ರೆಟ್ ಆಗಿರುತ್ತೆ. ಸೊ ಇಲ್ಲಿ ಗ್ರೀಕ್ ತತ್ವಜ್ಞಾನಿಗಳಾದ ಸಾಕ್ರೆಟಿಸ್, ಇವ್ರು ಯಾರ ಶಿಷ್ಯ? ಸೊ ಸಾಕ್ರೆಟಿಸ್ ಮತ್ತು ಅವರ ಶಿಷ್ಯ ಯಾರು? ಪ್ಲೇಟೋ. ನೋಡಿ, ಸಾಕ್ರೆಟಿಸ್ ಗುರುಗಳು, ಸೊ ಅವರ ಶಿಷ್ಯ ಪ್ಲೇಟೋ. ಇವರು ರಾಜ್ಯಶಾಸ್ತ್ರ ಚಿಂತಕರಾಗಿದ್ರು. ಪ್ಲೇಟೋ ಒಂದು ಬುಕ್ ನ ಬರೀತಾರೆ, ಒಂದು ಮಹಾಕೃತಿ ಅಂತೇಳಿ ಕರಿತೀವಿ ಅದನ್ನ ರಿಪಬ್ಲಿಕ್ ಅಂತೇಳಿ ಕರಿತೀವಿ. ರಿಪಬ್ಲಿಕ್ ಅಂತಕ್ಕಂತಹ ಮಹಾಕೃತಿಯಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಅಂತಕ್ಕಂಥ ಒಂದು ಕರ್ತವ್ಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾರೆ. ಇದು ತುಂಬಾನೇ ಇಂಪಾರ್ಟೆಂಟ್. ರಿಪಬ್ಲಿಕ್ ಅಂತಕ್ಕಂಥ ಒಂದು ಮಹಾಕೃತಿಯಲ್ಲಿ ಪ್ರಥಮ ಬಾರಿಗೆ ಸರ್ಕಾರ, ರಾಜ್ಯ, ಇದರ ಒಂದು ಸ್ವರೂಪ ಹೇಗಿರ್ಬೇಕು, ಕರ್ತವ್ಯ ಹೇಗಿರ್ಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಮತ್ತೆ ಗ್ರೀಸ್ ದೇಶದ ಮತ್ತೊಬ್ಬ ದಾರ್ಶನಿಕ ಅರಿಸ್ಟಾಟಲ್, ಇವರಂತೂ ಅದ್ಭುತ. ಇವ್ರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತಾನೂ ಕರಿತೀವಿ. ಕೇಳ್ತಾರೆ ನಿಮ್ಗೆ, ಆಯ್ತಾ? ಸಾಕ್ರೆಟಿಸ್ ಏನು, ಅರಿಸ್ಟಾಟಲ್ ಏನು, ನೆಕ್ಸ್ಟ್ ಪ್ಲೇಟೋ ಏನು, ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಯಾಕೆ ಇವ್ರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಅಂದ್ರೆ ರಾಜ್ಯಶಾಸ್ತ್ರದ ಅಧ್ಯಯನವನ್ನ ಕ್ರಮಬದ್ಧಗೊಳಿಸಿ ಅದಕ್ಕೊಂದು ಅಡಿಪಾಯ ಹಾಕದಂತೆ. ಸೊ ಆ ಅಡಿಪಾಯ ಹಾಕಿರೋದ್ರಲ್ಲಿ ಇವರು ಪ್ರಥಮರು ಅಂತೇಳಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಇವರು ರಾಜ್ಯಶಾಸ್ತ್ರವನ್ನ ಕುರಿತು ಪ್ರಪಂಚದಲ್ಲಿಯೇ ಪ್ರಥಮ ಗ್ರಂಥವಾದಂತ ಪಾಲಿಟಿಕ್ಸ್ ಅಂತ ಒಂದು ಬುಕ್ ಇದೆ. ಆ ಬುಕ್ ಅಲ್ಲಿ ಏನ್ ಮಾಡಿದರೆ, ಈ ಒಂದು ರಾಜ್ಯಶಾಸ್ತ್ರದ ಅಧ್ಯಯನ ಹೇಗಿರ್ಬೇಕು ಅದನ್ನ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಪಾಲಿಟಿಕ್ಸ್ ಯಾರ್ದು? ಅರಿಸ್ಟಾಟಲ್. ಹಾಗಾಗಿ ಅವ್ರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಪ್ಲೇಟೋರವರ ಗುರುಗಳು ಯಾರು? ಸಾಕ್ರೆಟಿಸ್. ಓಕೆ, ಸೊ ಈ ರೀತಿ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ.
ಈ ಕೃತಿಯಲ್ಲಿ ರಾಜ್ಯದ ಉಗಮ ಅಂದ್ರೆ ಈ ಒಂದು ಕೃತಿಯಲ್ಲಿ ಏನೆಲ್ಲ ಇದೆ ಕೇಳ್ತಾರೆ ಇದನ್ನ. ಒಂದು ಸರಿ, 2 ಸರಿ, 1, 2, 3 ಸರಿ, ಆಯ್ತಾ 3 ಮಾತ್ರ ಸರಿ ಹೀಗೆ ಕೇಳ್ತಾರೆ. ಆಗ ಈ ಕೃತಿಯಲ್ಲಿ ಏನಿದೆ? ಅದರಲ್ಲಿ ಉಗಮ, ರಾಜ್ಯದ ಉಗಮ ಇದೆ, ರಾಜ್ಯದ ಬೆಳವಣಿಗೆ ಇದೆ, ರಾಜ್ಯದ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಇದು ಇಂಪಾರ್ಟೆಂಟ್. ನಿಮ್ಗೆ ಬರೀ ಪಾಯಿಂಟ್ ಟು ಪಾಯಿಂಟ್ ಕಲ್ತ್ಕೊಂಡ್ರೆ ಸಾಕಾಗಲ್ಲ. ರಾಜ್ಯಶಾಸ್ತ್ರದ ಪಿತಾಮಹ ಅಂದ್ರೆ ಪ್ರಯೋಜನ ಇಲ್ಲ. ರಾಜ್ಯಶಾಸ್ತ್ರ ಪಿತಾಮಹ ಅರಿಸ್ಟಾಟಲ್ ಅಂತ ಎಂದ್ರು ಗೊತ್ತು. 5ನೇ ಕ್ಲಾಸ್ ಮಗು ಗೊತ್ತಿದೆ ಈಗ, ಆಯ್ತಾ. ಸೊ ಹಾಗಾಗಿ ಆತರ ಕಲ್ತ್ರೆ ಪ್ರಯೋಜನ ಇಲ್ಲ. ಕೌಟಿಲ್ಯನ ಅರ್ಥಶಾಸ್ತ್ರ ಅದು ಎಲ್ರಿಗೂ ಗೊತ್ತು. ಅರ್ಥ ಆಗ್ತಿದ್ಯಾ? ಈ ಕೃತಿಯಲ್ಲಿ ಏನಿದೆ? ಯಾವ್ದ್ರ ಬಗ್ಗೆ? ರಾಜಕೀಯ ನೀತಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಸ್, ಇದನ್ನ ನೀವು ತಿಳ್ಕೊ. ಅರ್ಥ ಆಯ್ತಾ? ಕ್ವಶನ್ ಟು ಆನ್ಸರ್ ಕಲ್ತ್ರೆ ಪ್ರಯೋಜನ ಇಲ್ಲ. ಪ್ರಾಚೀನ ಗ್ರೀಕರು ರಾಜ್ಯದ ಸಮಸ್ತ ಚಟುವಟಿಕೆಗಳಿಗೂ ಅನ್ವಯಿಸಿ ಪಾಲಿಟಿಕ್ಸ್ ಅಂದ್ರೆ ರಾಜಕಾರಣ ಎಂಬ ಪದವನ್ನ ಬಳಸ್ತಾ ಇದ್ರು. ಈ ಪಾಲಿಟಿಕ್ಸ್ ನಗರ, ರಾಜ್ಯ, ಸಿಟಿ, ಸ್ಟೇಟ್ ಎಂಬ ಅರ್ಥವುಳ್ಳ ಗ್ರೀಕ್ ಪದ ಪೊಲೀಸ್ ಅಂತ. ಆಯ್ತಾ? ಪೊಲೀಸ್ ಅಂತೇಳಿ. ಪೊಲೀಸ್ ಅಂತಂದ್ರೆ ಇದು ಗ್ರೀಕ್ ಪದ. ಇದು ಆ ಒಂದು ಪದದಿಂದ ಇದು ಉತ್ಪತ್ತಿ ಆಯ್ತು ಅಥವಾ ಬಂತು, ಪರಿಚಯ ಆಯ್ತು ಅಂತೇಳಿ ಹೇಳಲಾಗಿದೆ. ಮತ್ತೆ ಇದು ಗ್ರೀಕರಿಗೆ ನಗರವೇ ರಾಜ್ಯವಾಗಿತ್ತು. ಅವರು ನಗರ ಏನಿದೆ ಅದನ್ನೇ ರಾಜ್ಯ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾವು ಇಲ್ಲಿ ಕೂಡ ಸಮಾಜ, ಸೊಸೈಟಿ, ಸ್ಟೇಟ್ ಅಂತಾನೆ ಕರಿತೀವಿ ನಾವು. ಈ ಆಡಳಿತದ ಅಧ್ಯಯನ ರಾಜಕೀಯ ಅಧ್ಯಯನವಾಗಿತ್ತು. ಹಾಗಾಗಿ ಈ ನಗರ ರಾಜ್ಯದ ಆಡಳಿತದ ಅಧ್ಯಯನವನ್ನೇ ರಾಜ್ಯಶಾಸ್ತ್ರ ಅಂತೇಳಿ ಅವರು ತಜ್ಞರು ಕರೀತಾ ಇದ್ರು. ಮತ್ತೆ ಇಲ್ಲಿ ಪಾಲಿಟಿಕ್ಸ್ ಅಂದ್ರೆ ರಾಜಕಾರಣಿ. ಈ ಪಾಲಿಟಿಕ್ಸ್ ನಮ್ಮಲ್ಲಿ ಏನ್ ಪಾಲಿಟಿಕ್ಸ್ ಅಂತ ಇದೆಯಾ ಆ ಪದ ಬಂದಿದ್ದು ಗ್ರೀಕ್ ಇಂದ. ಓಕೆ. ಸರ್ಕಾರವು ದಿನನಿತ್ಯ ಎದುರಿಸುವ ವಿಭಿನ್ನ ಸಮಸ್ಯೆಗಳನ್ನ ಅಂದ್ರೆ ಏನ್ ಸಮಸ್ಯೆ ಫೇಸ್ ಮಾಡುತ್ತೆ ಅದ್ರ ಬಗ್ಗೆ ತಿಳಿಸ್ತಾ ಹೋಗುತ್ತೆ. ಮತ್ತೆ ರಾಜ್ಯದ ಮೂಲ, ಬೆಳವಣಿಗೆಯ ಸ್ವರೂಪ, ಆಡಳಿತ ಪದ್ಧತಿ, ರಾಜ್ಯದ ಕಾರ್ಯವ್ಯಾಪ್ತಿ, ಮತ್ತೆ ಆ ಒಂದು ಪೌರರ, ನಾಗರಿಕರ ಹಕ್ಕು ಏನು, ಅವರ ಬಾಧ್ಯತೆಗಳೇನು, ಅದ್ರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಈ ಒಂದು ಪೊಲೀಸ್ ಒಂದು ರಾಜ್ಯಶಾಸ್ತ್ರ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ಬರೀ ಪರಿಚಯದಲ್ಲೇ ಎಷ್ಟೊಂದು ಪ್ರಶ್ನೆಗಳು ಬರ್ತವೆ. ನಾವು ಅಂತೀವಿ ಅಲ್ಲಿ ಏನಿದೆ ಕ್ವಶನ್ಸ್ ಅಂತ. ಅದು 7-8 ಕ್ವಶನ್ಸ್ ಬಂತಿದೆ ಅಲ್ಲೇ. ಓಕೆ. ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾದದ್ದು ಏನು ಅಂದ್ರೆ ಈ ರಾಜ್ಯಶಾಸ್ತ್ರದ ಬಗ್ಗೆ ಒಂದಷ್ಟು ವ್ಯಾಖ್ಯಾನವನ್ನ ಮಾಡಿದ್ದಾರೆ ಗಾರ್ನರ್ ಅಂತ ಹೇಳಿ. ಅವ್ರು ಹೇಳ್ತಾರೆ, ರಾಜ್ಯದಿಂದ ಆರಂಭವಾಗಿ ರಾಜ್ಯದೊಡನೆಯೇ ಪರಿಸರ ಅಂದ್ರೆ ಸ್ಟಾರ್ಟ್ ಫ್ರಮ್ ದ ಸ್ಟೇಟ್ ಅಂಡ್ ಎಂಡ್ ವಿತ್ ದ ಸೇಮ್ ಅಲ್ವಾ. ರಾಜ್ಯದಿಂದನೇ ಸ್ಟಾರ್ಟ್ ಆಗುತ್ತೆ, ರಾಜ್ಯದೊಡನೆ ಎಂಡ್ ಆಗುತ್ತೆ. ಎಸ್ ಅಲ್ವಾ. ಸೊ ಇದನ್ನ ನಾವು ಏನಂತ ಕರಿತೀವಿ? ರಾಜ್ಯಶಾಸ್ತ್ರ ಅಂತ ಕರಿತೀವಿ ಅಂತೇಳಿ ಗಾರ್ನರ್ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್ ಪಾಲ್ ಜೆನೆಟ್ ಅಂತಕ್ಕಂಥವ್ರು ರಾಜ್ಯದ ಮೂಲ ಮತ್ತು ಸರ್ಕಾರದ ತತ್ವ ಕುರಿತು ಅಧ್ಯಯನ. ರಾಜ್ಯದ ಮೂಲ ಮತ್ತೆ ತತ್ವದ ಬಗ್ಗೆ, ಸರ್ಕಾರದ ರಾಜ್ಯ ಅದರ ಮೂಲ ಹೇಗಾಯ್ತು ಮತ್ತೆ ಸರ್ಕಾರದ ತತ್ವ ಏನು, ಅದರ ನಡುವೆ ಆಗ್ತಕ್ಕಂತಹ ಒಂದು ಚಟುವಟಿಕೆಯ ಅಧ್ಯಯನವನ್ನು ನಾವು ರಾಜ್ಯಶಾಸ್ತ್ರ ಅಂತ ಕರಿತೀವಿ ಅಂತ ಹೇಳ್ತಾರೆ. ಯಾರು? ಪಾಲ್ ಜೆನೆಟ್ ಅಂತ ಹೇಳಿ. ಮತ್ತೆ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ, ಪ್ರಸ್ತುತ ಯುಗದಲ್ಲಿ ರಾಜ್ಯಶಾಸ್ತ್ರದ ಜ್ಞಾನ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ. ಹೌದು, ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಬೇಕು, ಹಾಗೆ ಒಂದು ರಾಜಕೀಯ ಅಂತಕ್ಕಂಥದ್ದು ಬೇಕು. ರಾಜ್ಯ ಹೇಗೆ ಆಳ್ವಿಕೆ ಆಗುತ್ತೆ, ನಾವು ಹೇಗೆ ಆಳಿಸ್ಕೊಳ್ತಾ ಇದೀವಿ ಅಂತಕ್ಕಂಥ ಒಂದು ಪರಿಜ್ಞಾನ ಪ್ರತಿಯೊಬ್ಬ ಜನತೆಗೆ ಇರಬೇಕಾಗುತ್ತೆ. ಇದು ಕಾಮನ್. ಓಕೆ. ಜ್ಞಾನ ರಾಜಕೀಯದಲ್ಲಿ ತಿಳಿಸ್ಕೊಳ್ಬೇಕಾಗತ್ತೆ. ಸೊ ಹಾಗೆ ರಾಜ್ಯಶಾಸ್ತ್ರವು ರಾಜ್ಯವೊಂದರ ಉಗಮ, ಬೆಳವಣಿಗೆ ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. ಮತ್ತೆ ರಾಜ್ಯದ ಕಾರ್ಯಗಳಲ್ಲಿ ರಾಜಕೀಯ ಚಟುವಟಿಕೆಗಳು ಎಲ್ಲವೂ ಕೂಡ ಹೌದು. ರಾಜ್ಯಶಾಸ್ತ್ರವು ಚಕ್ರಾಧಿಪತ್ಯ, ಸ್ವಾತಂತ್ರ್ಯ, ನ್ಯಾಯ, ಕಾನೂನು, ಸಮಾನತೆ, ಉತ್ತಮ ಸರ್ಕಾರ, ಯುದ್ಧ, ಶಾಂತಿ ಎಲ್ಲ ಪರಿಕಲ್ಪನೆಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದ ಒಂದು ಮಾಹಿತಿಯನ್ನ ತಿಳಿಸ್ತಾ ಹೋಗುತ್ತದೆ. ಓಕೆ. ಸೊ ನೆಕ್ಸ್ಟ್ ರಾಜ್ಯಶಾಸ್ತ್ರ ಸರ್ಕಾರದ ಭೂತ, ವರ್ತಮಾನ ಕಾಲ ಚಟುವಟಿಕೆಗಳ ಬೆಳಕಿನ ಅಡಿಯಲ್ಲಿ ಭವಿಷ್ಯದ ಚಟುವಟಿಕೆಗಳನ್ನ ಯೋಜಿಸತಕ್ಕಂತಹ ಜೊತೆಗೆ ಆಧುನಿಕ ಕಲ್ಯಾಣ ರಾಜ್ಯ ಸ್ಥಾಪನೆಗೆ ಸಹಕಾರಿಯಾಗುತ್ತದೆ. ಕೇಳಬಹುದು ನಿಮ್ಗೆ ರಾಜ್ಯಶಾಸ್ತ್ರ ಕಾಮನ್ ಸ್ಟೇಟ್ಮೆಂಟ್ಗಳಿವೆಲ್ಲ. ಸರಿ, ಹೆಚ್ಚಾಗಿ ಬಂದಿಲ್ಲ. ಓಕೆನಾ. ಸೊ ಹಾಗಾಗಿ ಬೇಡ. ರಾಜ್ಯಶಾಸ್ತ್ರವು ಸಾಮಾನ್ಯ ಜನರಲ್ಲಿ ರಾಜಕೀಯ ಪ್ರಜ್ಞೆನ ಜಾಗೃತಗೊಳಿಸುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ರಾಜ್ಯಶಾಸ್ತ್ರವು ನಾಯಕತ್ವ, ನಾಗರಿಕತ್ವದ ಗುಣ ಇದನ್ನ ಬೆಳೆಸುತ್ತೆ ಅಂತ ಹೇಳ್ತಾರೆ. ರಾಜ್ಯಶಾಸ್ತ್ರವು ರಾಜಕೀಯ ಸಂಸ್ಥೆಗಳಾದಂತಹ ರಾಜಕೀಯ ಪಕ್ಷಗಳು, ಒಕ್ಕೂಟ ವ್ಯವಸ್ಥೆ, ಸ್ಥಳೀಯ ಸಂಸ್ಥೆಗಳು ಇತ್ಯಾದಿಗಳನ್ನ ತಿಳಿಸ್ತಾ ಹೋಗುತ್ತೆ. ಓಕೆ. ರಾಜ್ಯಶಾಸ್ತ್ರವು ಅಂತಾರಾಷ್ಟ್ರೀಯ ಸಂಬಂಧ, ಜ್ಞಾನ ನೀಡುವುದರ ಜೊತೆಗೆ ವಿಶೇಷ ದೇಶಗಳ ನಡುವೆ ಶಾಂತಿ, ಸಹಕಾರದ ಮಹತ್ವವನ್ನ ತಿಳಿಸ್ತಕ್ಕಂತಹ ಒಂದು ಅದ್ಭುತ ಕೆಲಸವನ್ನ ಈ ಒಂದು ರಾಜ್ಯಶಾಸ್ತ್ರ
ಮಾಡುತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಈ ಒಂದು ಇಷ್ಟು ವೆರಿ ಸಿಂಪಲ್ ಕಡಿಮೆ ಅವಧಿಯಲ್ಲಿ ಈ ಒಂದು ಪಾಠ ಕಂಪ್ಲೀಟ್ ಮಾಡಿದ್ವಿ. ಸೊ ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಪಾಲಿಟಿಕ್ಸ್ ಅಂತಕ್ಕಂಥ ಪದ. ರಿಪಬ್ಲಿಕ್, ನೆಕ್ಸ್ಟ್ ಅರಿಸ್ಟಾಟಲ್, ನೆಕ್ಸ್ಟ್ ಸಾಕ್ರೆಟಿಸ್, ಓಕೆ, ಪ್ಲಾಟೋ, ಇವರೆಲ್ಲರೂ ಕೂಡ ಇಂಪಾರ್ಟೆಂಟ್, ಮತ್ತೆ ಕೌಟಿಲ್ಯ. ಓಕೆ, ಸೊ ಇದ್ರ ಬಗ್ಗೆ ನೀವು ಒಂದಷ್ಟು ಕರೆಕ್ಟಾಗಿ ಮಾಹಿತಿ ಕಲ್ಕೊಂಡ್ರೆ ಸಾಕು ಅಂತೇಳಿ ನಾನು ಇಷ್ಟಪಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನ ನೀವು ವಾಚ್ ಮಾಡಿ ಹೆಚ್ಚು ಹೆಚ್ಚು ಈ ತರದ ಒಂದಷ್ಟು ಕ್ಲಾಸಸ್ಗಳನ್ನ ನೋಡಿ. ನೀವು ಪುಸ್ತಕವನ್ನು ಓದಲಿಕ್ಕೆ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಪುಸ್ತಕವನ್ನು ಓದುವಂತಹ ಸಮಯ ಇಲ್ಲ ನಮ್ಗೆ. ಸೊ ಎಕ್ಸಾಮ್ಗೆ ಜಸ್ಟ್ ಆಡಿಯೋ ಮೂಲಕ ಟೆಕ್ನಾಲಜಿನ ಬಳಸ್ಕೋಬೇಕು. ಆಡಿಯೋ ಮೂಲಕನೇ ಕೇಳ್ತಾನೆ ನಾವು ಪಾಠವನ್ನ ಕಲಿಬೇಕು, ಒಂದಷ್ಟು ನಾಲೆಡ್ಜ್ನ ತುಂಬಬೇಕು ಅಂತೇಳಿ ನಾನು ಹೇಳ್ತಾ ಈ ಒಂದು ಕ್ಲಾಸ್ನ ಮುಗಿಸ್ತೀನಿ. ಸೊ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಒಂದು ಸ್ಟೇಟಸ್ ನಲ್ಲಿ ಬರ್ತದೆ ಅಥವಾ ನೋಟಿಫಿಕೇಶನ್ ನಲ್ಲಿ ಬರ್ತದೆ. ಸೊ ಈಸಿಯಾಗಿ ನೀವು ಬೇಗ ಕಲಿಬಹುದು ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್.